ಸಾಹಿತಿಗಳು ಬಂದಿದ್ದಾರೆ, ಅವರಿಗೆ ಕೂಡ ನಾನು ಸ್ವಾಗತ ಕೋರುತ್ತಾ, ಹಾಗೂ ಮಹಿಳೆಯರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ. ಈ ಸ್ವಾಗತ ಸಮಿತಿ ಏನದಲ್ಲ, ಎಲ್ಲರೂ ಒಂದು ಅದ್ದೂರಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ನಾನು ಅಧಿಕಾರ ವಹಿಸಿ 2 ವರ್ಷ ಆಯಿತು. 2 ವರ್ಷ 8 ತಿಂಗಳಾಯಿತು. 2 ವರ್ಷ 8 ತಿಂಗಳಲ್ಲಿ ಇದು 2ನೇ ಸಮ್ಮೇಳನ. ಮೊದಲನೇ ಸಮ್ಮೇಳನ ಹೊನ್ನಕೆರಣಿಗೆಯಲ್ಲಿ ಡಾಕ್ಟರ್ ನಾಗೇಂದ್ರ ಮಸೂತಿ ಸರ್ ಅವರ ಸದಾಧ್ಯಕ್ಷದಲ್ಲಿ ನಾವು ಆ ಸಮ್ಮೇಳನವನ್ನು ಮಾಡಿದೆವು. ಅದೇ ರೀತಿ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಯಾಕಪ್ಪ ಅಂತಂದ್ರೆ, ನಮ್ಮನ್ನ ಹುರಿದುಂಬಿಸಿ ನಾವು ಸಮ್ಮೇಳನ ಮಾಡಬೇಕಾದ್ರೆ 12% ನಮಗೆ ಬೆನ್ನೆಲುಬಾಗಿ ನಿಂತವ್ರು ಅಂತಂದ್ರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಅಂತ ಹೇಳಕ ಬಹಳ ಹೆಮ್ಮೆ ಅನಿಸ್ತದೆ. ಅದೇ ರೀತಿಯಾಗಿ ನಮ್ಮನ್ನ ಯಾವಾಗ್ಲೂ ಕಾರ್ಯಕ್ರಮದ ಒಂದು ಸ್ವರೂಪ ಮತ್ತು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋದಾಗಿರ್ಬೋದು ಮತ್ತು ಕಾರ್ಯಕ್ರಮದ ನಿರ್ವಹಣೆ ಮಾಡುವುದಾಗಿರ್ಬೋದು, ನಮ್ಮ ವಿಜಯಕುಮಾರ್ ಪಾಟೀಲ್ ತೆಗೆತಿಪ್ಪಿ ಅವರು ನಮ್ಮ ಬಹಳಷ್ಟು ಕಾರ್ಯಕ್ರಮಗಳಿವೆ. ನಾವೇನಪ್ಪ ಅಂದ್ರೆ ಕವಿಗೋಷ್ಠಿ ಮಾಡಿದ್ದೇವೆ ಮತ್ತು ಚಿಂತನಗೋಷ್ಠಿ ಮಾಡಿದ್ದೀವಿ. ಅದರಂತೆ ಒಂದು ಉಪನ್ಯಾಸ ಕಾರ್ಯಕ್ರಮಗಳ ಹಲವಾರು ಕಾರ್ಯಕ್ರಮಗಳ ಇವರ ಅಧ್ಯಕ್ಷ ಆದ ಮೇಲೆ ನಮಗ ಕಲಬುರಗಿ ತಾಲೂಕದಲ್ಲಿ ಅತಿ ಹೆಚ್ಚು ಸಂಭ್ರಮದಿಂದ ವಿವಿಧ ಕಾಲೇಜುಗಳಲ್ಲಿ ನಾವು ಉಪನ್ಯಾಸವನ್ನಾಗಿರ್ಬೋದು ಮತ್ತು ಸೈಬರ್ ಸಾಹಿತ್ಯ ಕುರಿತು ಒಂದು ಉಪನ್ಯಾಸ ನೀಡುವುದಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಚಿಂತನೆಗೋಷ್ಠಿಯಲ್ಲಿ ಮಾಡಿರೋದಾಗಿರ್ಬೋದು, ವಿಭಿನ್ನ ರೀತಿಯಿಂದ ಇವರ ಅಧ್ಯಕ್ಷರಾದ ಮೇಲೆ ನಮ್ಮನ್ನ ಹುರಿದುಂಬಿಸಿ ಕೆಲಸವನ್ನು ಮಾಡಿದ್ದಾರೆ. ಡಾಕ್ಟರ್ ಮಹೇಶ್ ಜೋಶಿ ಅವರ ಆಶಯದಂತೆ ಈ ಪರಿಷತ್ತನ್ನ ಒಂದು ಜನಸಾಮಾನ್ಯರ ಪರಿಷತ್ ಆಗ್ಬೇಕೆನ್ನುವ ನಿಟ್ಟಿನೊಳಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮತ್ತು ವೈವಿಧ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮೂಲಕ ಈ ಪರಿಷತ್ತನ್ನ ಜನರ ಬಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಬಹುಶಃ ವಚನ ಸಾಹಿತ್ಯ ಹುಟ್ಟಿದ್ದು ಈ ನೆಲದೊಳಗೆ, ತತ್ವಪದ ಸಾಹಿತ್ಯ ಹುಟ್ಟಿದ್ದು ಈ ನೆಲದೊಳಗೆ, ದಾಸ ಸಾಹಿತ್ಯ ಹುಟ್ಟಿದ್ದು ಈ ನೆಲದೊಳಗೆ, ಚಳುವಳಿ ಹುಟ್ಟಿದ್ದು ಈ ನೆಲದೊಳಗೆ. ಇಂಥ ಅನೇಕ ಪ್ರಥಮಗಳಿಗೆ ಹೆಸರು ಭಾಷೆಯಾಗಿರ್ತಕ್ಕಂಥ ಈ ನೆಲವನ್ನ ಮತ್ತೆ ಶ್ರೀಮಂತಗೊಳಿಸ್ತಕ್ಕಂಥ ಬಹಳ ದೊಡ್ಡ ಕರ್ತವ್ಯನ ನಮ್ಮೆಲ್ಲರ ಮೇಲಿದೆ ಅನ್ನುವ ಕಾರಣಕ್ಕಾಗಿ ಬಹುಶಃ ಇಲ್ಲಿವರೆಗೂ ನಡೆದೇ ಇರ್ತಕ್ಕಂಥ ವಚನ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಯುವ ಸಾಹಿತ್ಯ ಸಮ್ಮೇಳನ ಇರ್ಬೋದು, ತತ್ವಪದ ಸಾಹಿತ್ಯ ಸಮ್ಮೇಳನ ಇರ್ಬೋದು, ದಲಿತ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಹೀಗೆ ಅನೇಕ ಸಮ್ಮೇಳನಗಳನ್ನ ಈ ಕಲಬುರಗಿ ನೆಲದ ಕನ್ನಡ ಭವನದ ಅಂಗಳದೊಳಗೆ ಮಾಡೋದ್ರ ಮೂಲಕ ಆ ಸಂಸ್ಕೃತಿಯನ್ನ ಜೀವಂತವಾಗಿರ್ತಕ್ಕಂಥ ಕೆಲಸವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಬಂಧುಗಳೇ, ಬರ್ತಕ್ಕಂಥ ಅಕ್ಟೋಬರ್ ತಿಂಗಳಿನೊಳಗೆ ಇದೇ ಮೊದಲ ಬಾರಿಗೆ ಬಹುಶಃ ಈ ನಾಡಿನ ಯಾವ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕಗಳು ಮಾಡದೇ ಇರತಕ್ಕಂಥ ಒಂದು ಸೂಫಿ ಸಾಹಿತ್ಯ ಸಮ್ಮೇಳನ ಕೂಡ ಅಕ್ಟೋಬರ್ ತಿಂಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾವು ಇಚ್ಛೆ ಪಡ್ತೀವಿ. ಯಾಕಂತಂದ್ರೆ ಅದು ಕೂಡ ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿ ಆಗಿ ಕರೆಸಿದ್ದೀನಿ. ಅದು ನನಗೆ ಬಹಳಷ್ಟು ಹೆಮ್ಮೆ ವಿಷಯ. ನಾನು ಬಹಳಷ್ಟು ಪ್ರವಾಸ ಮಾಡ್ತಿರ್ತೇನೆ ಕಡೆ ಮಾಡಿದಾಗ ಕನ್ನಡ ಬರೀ ನಮ್ಮ ರಾಜ್ಯದಲ್ಲಿ ಇರ್ಬೋದೇನು ಅಂತ, ಬೇರೆ ರಾಜ್ಯದಲ್ಲಿ ಇಲ್ಲ. ಯಾಕೆ ಈ ಥರ ಆಗಿದೆ? ಬರ ಒಂದು ವಾರದಲ್ಲಿ ನಾನು ತಮಿಳ್ನಾಡಿಗೆ ಹೋಗ್ತಾ ಇದ್ದೀನಿ. ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ಅಲ್ಲಿ 4 ಸರಿ ವಿಚಾರ ಮಾಡೋದು, ಹೆಂಗೆ ಹೋಗ್ಬೇಕು, ಭಾಷೆಯಲ್ಲಿ ತೊಂದರೆ ಇದೆ, ಅಲ್ಲಿ ವ್ಯವಹಾರ ಯಾವ ರೀತಿ ಆಗಬೇಕು ಅಂತ. ಅವಾಗ ನನಗೆ ಬಹಳ ಒಂದು ಹಳಿದು ವಿಚಾರ ನೆನಪು ಬಂತು. ಎಲ್ಲಿ ವ್ಯವಹಾರ ಇರ್ತದೆ, ಎಲ್ಲಿ ವ್ಯಾಪಾರ ಇರ್ತದೆ, ಅಲ್ಲಿ ವ್ಯಾಪಾರ ಇದ್ದಂತ ಕೊಡುತೋಣದಿರ್ತದೆ. ಕೊಡುತೋಣದಲ್ಲಿ ಯಾವ ಭಾಷೆ ಇರ್ತೋ ಅದೇ ಪ್ರಾಮುಖ್ಯವಾಗಿ ಮೂಡುತ್ತದೆ. ಇತ್ತೀಚೆಗೆ ಇಡೀ ಜಗತ್ತಿನಲ್ಲಿ ನಾವು ಆಂಗ್ಲ ಭಾಷೆ ಪ್ರಥಮ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಅರಬಿ ಭಾಷೆ ಇದೆ, ಸ್ಪೇನ್ ಇದೆ, ಫ್ರೆಂಚ್ ಇದೆ, ಜಪಾನ್ ಇದೆ, ಚೈನೀಸ್ ಇದೆ. ಅದು ಚೈನೀಸ್ ಮೆರಡಿನ್ ಅಂತ ಕರೀತಾರೆ. ಅವರು ತಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲಿ ಅಳವಡಿಸ್ಕೊಡಂಗಿಲ್ಲ. ಆದರೆ ಅವ್ರು ಏನು ಕೊಡ್ತಾರೆ, ಒಂದು ಟ್ರಾನ್ಸ್ಲೇಟರ್ ಕೊಟ್ಬಿಡ್ತಾರೆ, ನೀವು ಭಾಷೆ ನೀವು ಕನ್ವರ್ಟ್ ಮಾಡ್ಕೊಳ್ಳಿ ಅಂತೇಳಿ. ಆದರೆ ನಾವು ಮಾತ್ರ ನಾವು ನಮ್ಮ ಭಾಷೆನೇ. ಹಾಗಾಗಿ ನಾವು ಎಲ್ಲಿ ಹೋದ್ರು ನಮ್ಮ ವ್ಯವಹಾರ ಕನ್ನಡದಲ್ಲೇ ಇರ್ಬೇಕಂತೇಳಿ ನಾನು ಅಂಕೆಗಳು ನೋಡಿದಾಗ ಇಡೀ ಪುಸ್ತಕದಲ್ಲಿ ಕನ್ನಡ ಇರ್ತದೆ, ಅಂಕೆಗಳು ಮತ್ತು ಆಂಗ್ಲದೇ ಇರ್ತದೆ.
ಹಾಗಾಗಿ ನಮ್ಗೆ ನೆನಪು ಬರೋದು ಆಂಗ್ಲ ಅಂಕೆಗಳೇ ಪ್ರಥಮದಲ್ಲಿ. ಇದು ನಾವು ಬರೀ ಬೋರ್ಡ್ ಅಳಗಡಿಸ್ಕೊಳ್ಳೋದು ಆಗಂಗಿಲ್ಲ, ಇದು ಕೂಡ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ಇವತ್ತು ಜಗತ್ತಿನಲ್ಲೇ ಎಲ್ಲಕ್ಕಿಂತ ಹೆಚ್ಚು ಖರ್ಚು ಮಾಡೋದು ಎದುರೊಳಗಪ್ಪ ಅಂದ್ರೆ ಬ್ರ್ಯಾಂಡ್. ಯಾವುದೇ ಬ್ರ್ಯಾಂಡ್ ತಗೋರಿ, ಜನರ ಕಣ್ಣಲ್ಲಿ ತಕ್ಷಣ ಏನು ಕಾಣ್ತದೋ ಅದೇ ಮನದಲ್ಲಿ ಬರ್ತದೆ. ಅಲ್ಲಿ ನೋಡೋಂಥ ವಿಚಾರಗಳು ಏನಪ್ಪ ಅಂದರೆ, ಒಂದು ಬ್ರ್ಯಾಂಡದಲ್ಲಿ ಅಲ್ಲಿ ಬರೆದಂಥ ಏನು ಪಂಚ್ ಡೈಲಾಗ್ಸ್ ಅಂತ ಕರೀತಾರೆ, ಅದು ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಅದು ಎರಡನೇದಾಗಿರ್ತದೆ. ಅದು ನೋಡೋಂಥ ಚಿತ್ರ ಪ್ರಥಮವಾಗಿರ್ತದೆ. ಹಾಗಾಗಿ ನಮ್ಮಲ್ಲೂ ಕೂಡ ಆ ರೀತಿ ಏನು ವೈಶಿಷ್ಟ್ಯ ಇದೆ ಕನ್ನಡದಲ್ಲಿ, ಅದು ನಾವು ತೋರಿಸ್ಕೊಡ್ಬೇಕಾಗತ್ತೆ. ಅಂದರೆ ನಮ್ಮ ಸಾಹಿತ್ಯದಲ್ಲಿ ಬರೀ ಅಕ್ಷರ ಜ್ಞಾನ ಅಂತಲ್ಲ, ನಮ್ಮ ಇತಿಹಾಸದಲ್ಲಿ ಕನ್ನಡದ ಏನು ನಮ್ಗೆ ಕೊಟ್ಟಿದೆ ಅದು ಬಿಂಬಿಸುವಂಥ ಒಂದು ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದಂಥ ವಸ್ತು, ಅದು ಬೇಕಾದಂಥ ವ್ಯಕ್ತಿಗಳು ಭಾಳ ಅವಶ್ಯಕತೆ ಇದೆ ನಮ್ಮ ಕರ್ನಾಟಕಕ್ಕೆ. ಹಾಗಾಗಿ ಈ ಒಂದು ಸಮ್ಮೇಳನದಲ್ಲಿ ಅದು ಕೂಡ ಚರ್ಚೆ ಆಗಬೇಕು. ಬರಿಬೇಕು ಅಂತ ಏನಿಲ್ಲ. ಅದಕ್ಕೆ 2 ಉದಾಹರಣೆಗಳಂದ್ರೆ ನಮ್ಮ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ, ಸೂಫಿ ಸಂತರ ಸಾಹಿತ್ಯಗಳನ್ನು ನಾವು ನೋಡ್ತೀವಿ. ನಮ್ಮ ಭಾಗದ ಅವು ಬಹಳ ಗಟ್ಟಿಯಾದ ಸಾಹಿತ್ಯಗಳು. ಹಾಗೆ ನಾನು ಮಾತಾಡ್ತಾ ಇದ್ದಾಗ ವಿಜಯಕುಮಾರ್ ತೇಗಲ್ತಿಪ್ಪಿ ಹೇಳಿದ್ರು, ಪ್ರಮೀಳಾ ಜಾನಪ್ಪಗೌಡರು ಸಹೋದರಿಯವರು ಹೆಚ್ಚು ಓದಿಲ್ಲ ಅಂತ. ಓದಬೇಕಾಗಿಲ್ಲ, ಜೀವನ ಅನುಭವ ಇದ್ದರೆ ನಾವು ಬರಿಬಹುದು. ಮತ್ತೆ ನೋಡಿ, ಎಷ್ಟು 13 ಪುಸ್ತಕಗಳನ್ನು ಅವರು ಮನೆಯಲ್ಲೇ ಕೂತ್ಕೊಂಡು ಗೃಹಿಣಿಯಾಗಿ ಮನೆ ಮತ್ತು ಮಕ್ಕಳ ಸಂಸಾರ ಎಲ್ಲವನ್ನು ತೋರಿಸ್ಕೊಂಡು ಅವರು ಬರಬಹುದು. ಒಂದು ಮಾತು, ಪುರುಷರಿಗೂ ಮತ್ತು ಮಹಿಳೆಯರಿಗೂ ಒಂಚೂರು ವ್ಯತ್ಯಾಸವಿದೆ. ಮಹಿಳೆಯರು ಸಂಸಾರ, ಮಕ್ಕಳು, ಸಮಾಜ ಎಲ್ಲವನ್ನು ತೂಗಿಸ್ಕೊಂಡು ಬರಿಬೇಕು ಅಂದರೆ ತುಂಬ ಕಷ್ಟದ ಕೆಲಸ. ಅದಕ್ಕೆ ಹೆಚ್ಚು ಮುನ್ನೆಲೆಗೆ ಮಹಿಳೆಯರು ಬರ್ತಾ ಇಲ್ಲ. ಆದರೆ ಈಗ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಸಮಾನ ಅವಕಾಶಗಳಿವೆ, ಸಮಾನ ಅವಕಾಶಗಳು ಸಿಗ್ತಾ ಇದ್ದಾವೆ. ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಸಾಹಿತ್ಯ ಸಮ್ಮೇಳನದ ಎಲ್ಲ ಗೋಷ್ಠಿಗಳಲ್ಲಿ ಹಾಗೂ ಪ್ರೇಕ್ಷಕರಾಗಿ ಮಹಿಳೆಯರು ಹೆಚ್ಚೆಚ್ಚು ಪಾಲ್ಗೊಳ್ಬೇಕು. ಇವತ್ತು ನೋಡಿ, ಮಹಿಳಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ಆಗಿರೋದ್ರಿಂದ ಹೆಚ್ಚು ಮಹಿಳೆಯರು ಇಲ್ಲಿ ನಮ್ಗೆ ಕಾಣಿಸ್ಕೊಳ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ಹಾಗೆ ತೇಗಲ್ತಿಪ್ಪಿ ನಮ್ಮ ಸಹೋದರರಿಗೆ ಒಂದು ಮಾತು ಹೇಳ್ತೀನಿ, ವಿಜಯಕುಮಾರ್ಗೆ, ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ ಒಬ್ಬ ಮಹಿಳೆಗೆ ನೀವು ವೇದಿಕೆ ಮೇಲೆ ಇರೋ ಹಾಗೆ ನೋಡ್ಕೊಳ್ಳಿ. ಒಂದು ಸಮ್ಮೇಳನಗಳಾಗ್ತವೆ, ಆದರೆ ಅದು ಇತಿಹಾಸವಾಗಿ ದಾಖಲೆಯಲ್ಲಿರಬೇಕಾಯಿತು ಅಂತಂದರೆ ಸ್ವರ್ಣ ಸಂಚಿಕೆಗಳು ಮತ್ತು ಪುಸ್ತಕಗಳು ಅತ್ಯಗತ್ಯವಾಗಿ ಬೇಕಾಗುತ್ತೆ. ಆದರೆ ನಮ್ಮ ಜಿಲ್ಲೆಯ ವೈವಿಧ್ಯಮಯ ಸಾಂಸ್ಕೃತಿಕ ಎಲ್ಲರಿಗೆ ಇವತ್ತು ಮಾರ್ಗದರ್ಶನ ನೀಡುವ ಸಲುವಾಗಿ ವೇದಿಕೆ ಮೇಲೆ ಕೂತಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಕೂತಂಥ ಎಲ್ಲ ನನ್ನ ಸಹೋದರಿಯರು, ಸಾಹಿತಿಗಳು, ಹಿರಿಯರು, ಪ್ರಮೀಳಾ ಅಕ್ಕವರು ಒಂದು ನುಡಿಗಳನ್ನು ಆಲಿಸಬೇಕಂತೇಳಿ ತಾವೆಲ್ಲ ಕಾತುರದಿಂದ ಕಾಯ್ಲತ್ತೀರಿ. ನನಗೇನು ಹೆಚ್ಚಿಂದು ಮಾತಾಡಲಿದ್ದು ಇದಿಲ್ಲ, ಅದಕ್ಕಾಗಿ ಅದೆಲ್ಲ ನಾನು ತಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಬಹಳ ಶುಭಗಳನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿಗಳಾದ ಸಮ್ಮೇಳನ ಅಧ್ಯಕ್ಷರಾದ ಶ್ರೀಮತಿ ಪ್ರಮೀಳಾ ಜಾನಪ್ಪಗೌಡರು, ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಅವರಿಗೆ ಬಹಳಷ್ಟು ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅವರಿನ್ನೂ ಧನ್ಯವಾದವನ್ನು ತಿಳಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಗುರುಬಸಪ್ಪ ಸಜ್ಜನ್ ಶೆಟ್ಟಿ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಚಕ್ರಬಂದಿ ಸಾಹೇಬರು ಅವರೆಲ್ಲ ಸೇರಿ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಬಹಳಷ್ಟು ಜನ ಸೇರಿದ್ದೀವಿ. ಹೀಗೆ ನಾವು ಈ ಕಾರ್ಯಕ್ರಮಗಳನ್ನು ಮುಂದೆ ಚೆನ್ನಾಗಿ ಮಾಡಬೇಕು, ನಾವೆಲ್ಲರೂ ಸೇರಬೇಕು. ನಾವು ಇಷ್ಟು ಜನ ಎಲ್ಲ ಬಹಳಷ್ಟು ಜನ ಸೇರಬೇಕು. ಸೇರಿದಾಗ ಮಾತ್ರ ಈ ಕನ್ನಡವನ್ನು ನಾವು ಉಳಿಸೋಕೆ ಮತ್ತು ಬೆಳೆಸೋಕೆ ಕಾರಣ ಆಗ್ತೀವಿ. ಈ ಸ್ಟೇಡಿಯಂ ಅಂತ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶರಣ. ಪಾದ ಕಮಲನಿಗೆ
ನತಮಸ್ತಳಾಗಿ ಕನ್ನಡ ನೆಲ ಜಲ ಭಾಷೆ ಸಾಂಸ್ಕೃತಿಕ ಕನ್ನಡಕ್ಕಾಗಿ ಹೋರಾಡಿದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟ ಕವಿ ಪುಂಗಜರೊಳಗೊಂಡಂತೆ ಎಲ್ಲ ಕವಿಗಳಿಗೂ ವಚನ ಸಾಹಿತ್ಯದ ಮುಖಾಂತರ ಬದುಕಿನ ಸಾಹಿತ್ಯವನ್ನು ತಿಳಿಸಿದ ಎಲ್ಲ ವಚನಕಾರರಿಗೂ ಅಕ್ಷರ ಕಲಿಯದೆ ಅಕ್ಕರೆಯ ಜಾನಪದ ಕಟ್ಟಿದ ಸರ್ವರಿಗೂ ನಮಸ್ಕರಿಸುತ್ತಾ ಕಲಬುರಗಿ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉದ್ಘಾಟಕರಾದಂಥ ಡಾಕ್ಟರ್ ಪೂಜ್ಯ ಲಿಂಗರಾಜಕೊಪ್ಪ ಶರಣಬಸವೇಶ್ವರ ಸಂಸ್ಥಾನವರೇ, ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗೇಂದ್ರ ಪ್ರಸೂತಿ ಅವರೇ, ಆಶಯ ನುಡಿಗಳನ್ನಾಡಿದಂತಹ ಸೋದರ ವಿಜಯಕುಮಾರ್ ದೇಗಿಲ್ತಿಪ್ಪಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿಯವರೇ, ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿರುವಂತಹ ಸೋದರಿ ಡಾಕ್ಟರ್ ಸುಜಾತ ಜಂಗಮಶೆಟ್ಟಿ ನಿರ್ದೇಶಕರು ಲಿಂಗಾಯಣ ಕಲಬುರಗಿ ಅವರೇ, ಮುಖ್ಯ ಅತಿಥಿಗಳಾಗಿರುವ ಶ್ರೀ ಅಸೀಂ ಪೀರ್ ವಾಲಿಕಾರ್ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಿಜಾಪುರವರೇ, ಕಲಬುರಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವಂತಹ ಶ್ರೀ ಗುರುಬಸಪ್ಪ ಸಿದ್ದೇಶೆಟ್ಟಿ ಸೋದರರೇ, ಕಲಬುರಗಿ ತಾಲೂಕಿನ ಸಾಹಿತ್ಯ ಸಮ್ಮೇಳನದ ಹಿಂದಿನ ಅಧ್ಯಕ್ಷರಾದಂತಹ ಸರ್ವ ಸಾಹಿತಿಗಳೇ, ವಿವಿಧ ಗೋಷ್ಠಿಯಲ್ಲಿ ಭಾಗವಹಿಸಿರುವ ಎಲ್ಲ ಕನ್ನಡ ಅಭಿಮಾನಿಗಳೇ, ಮೆರವಣಿಗೆಯಲ್ಲಿ ನೇತೃತ್ವ ವಹಿಸಿಕೊಳ್ಳುವ ಶ್ರೀ ವೀರಪ್ಪ ಉಕ್ಕುಂಡ ಅಮರೇಶ್ವರ ಕೋರಿಯವರೇ, ಶ್ರೀ ದತ್ತಪ್ಪ ಸಾಗನೂರು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ, ಶ್ರೀ ಶ್ಯಾಮ್ ಸುಂದರ್ ಕುಲಕರ್ಣಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ವಲಯ ಕಲಬುರಗಿ, ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವಂಥ ವಿನೋದ್ ಪಾಟೀಲ್ ಅವರೇ, ಕಾರ್ಯಾಧ್ಯಕ್ಷರಾಗಿರುವಂತಹ ರಾಘವೇಂದ್ರ ಕಲ್ಯಾಣ್ಕರ್ ಅವರೇ, ಜಿಲ್ಲಾ ಮತ್ತು ಕಲಬುರಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಪದಾಧಿಕಾರಿಗಳೇ, ವಿವಿಧ ಶಾಲೆಯ ಕಾಲೇಜುಗಳಿಂದ ಆಗಮಿಸಿದ ಗುರುಗಳೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ಮಿತ್ರರೇ, ಗಣ್ಯ ಅಭಿಮಾನಿಗಳೇ, ಆಹ್ವಾನಿತರೇ, ಜನಪ್ರತಿನಿಧಿಗಳೇ, ಸರ್ವ ಬಂಧು ಬಳಗ ಆತ್ಮೀಯ ಅಭಿಮಾನಿಗಳೇ, ನೆರೆಹೊರೆಯ ಆತ್ಮೀಯರೇ, ಎಲ್ಲ ಕನ್ನಡ ಅಭಿಮಾನಿಗಳಿಗೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಕಲಬುರಗಿ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ನನ್ನನ್ನು ಪರಿಗಣಿಸಿ ಗೌರವದ ಪ್ರೀತಿ ಮತ್ತು ಅದರೊಂದಿಗೆ ಹೊಣೆಗಾರಿಕೆಯು ನನ್ನ ಮೇಲೆ ಹೊರಿಸಿದ್ದಕ್ಕಾಗಿ ಕಲಬುರಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಗೃಹಿಣಿಯಾಗಿ ನನಗೆ ಸಹಜವಾಗ ಬಂದ ಸಾಹಿತ್ಯ ಕೃಷಿಯನ್ನು ಸಹಜವಾಗಿ ಸ್ವೀಕರಿಸಿ ಈ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನವನ್ನು ಒಂದು ವಿಶೇಷವಾದ ಗೌರವ ಎಂದು ನಾನು ಭಾವಿಸುತ್ತೇನೆ. ಇದು ನನಗೆ ಮಾತ್ರ ಅಲ್ಲ, ನನಗೆ ತಂದ ಗೌರವವಾಗಿರದೆ ಪ್ರತಿ ಕುಟುಂಬದ ಬೆನ್ನೆಲುಬಾಗಿ ಅವಿರತವಾಗಿ ದುಡಿಯುತ್ತಿರುವ ಎಲ್ಲ ಗೃಹಿಣಿಯರಿಗೆ ದೊರೆತ ಗೌರವವಾಗಿದೆ. 4 ಗೋಡೆಗಳ ಮಧ್ಯೆ ಇರುವ ಒಬ್ಬ ಗೃಹಿಣಿಗೂ ಸಾಹಿತ್ಯಕ್ಕೂ ಹೊರನೋಟದಲ್ಲಿ ತುಂಬಾ ಅಂತರ. ಆದರೆ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು, ಜನನಿಯಿಂದ ಪಾಠ ಕಲಿತ ನಾವೇ ಧನ್ಯರು ಎನ್ನುವ ತಾಯಿಯ ಜಾನಪದ ಸಾಹಿತ್ಯ ಗಮನಿಸಿದಾಗ, ಜೋಗುಳದ ಹಾಡುಗಳನ್ನು ಗಮನಿಸಿದಾಗ ಗೃಹಿಣಿಗೂ ಸಾಹಿತ್ಯಕ್ಕೂ ಅವಿನಾಭಾವ ಸಂಬಂಧ ಉಂಟು ಎಂಬುದು ಗೊತ್ತಾಗುತ್ತದೆ. ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ ನೀಡಿರುವ ಹೆಮ್ಮೆಯ ಸರ್ವಧರ್ಮ ಸಹಿಷ್ಣುತೆ ಕೇಂದ್ರವಾಗಿರುವ ಕಲಬುರಗಿ ಬಿಸಿಲನಾಡೆಂದು ಖ್ಯಾತಿ ಪಡೆದಿದೆ. 1966ರಲ್ಲಿ ರಾಜ್ಯಗಳ ಮರು ಸಂಘಟನೆಯ ಮೂಲಕ ಹೊಸದಾಗಿ ರೂಪುಗೊಂಡ ಮೈಸೂರು ರಾಜ್ಯಕ್ಕೆ, ಅಂದರೆ ಈಗಿನ ಕರ್ನಾಟಕ ರಾಜ್ಯಕ್ಕೆ ಸಂಯೋಜಿಸಲಾಗಿದೆ. ಇದು ಹಜರತ್ ಖಾಜಾ ಬಂದಾ ನವಾಜ್ ದರ್ಗಾ, ಶರಣಬಸವೇಶ್ವರ ದೇವಸ್ಥಾನ, ಬುದ್ಧ ವಿಹಾರ ಇಂಥ ಪ್ರಸಿದ್ಧ ತಾಣಗಳು ಬಂದಿವೆ. ಬಹುಮನಿ ರಾಜ್ಯರ ಆಳ್ವಿಕೆಯಲ್ಲಿ ಒಳಪಟ್ಟಿದ್ದು ಈ ನಗರವು 7 ಗುಮ್ಮಟಗಳು ಒಟ್ಟಿಗೆ ಹೊಂದಿರುವುದು ಮತ್ತು ವಿಶ್ವದ ಅತಿ ದೊಡ್ಡ ಬೆರಂಗಿ ಸಹ ಕಲಬುರಗಿಯಲ್ಲಿದೆ. ಕಲಬುರಗಿಯ ನಗರದಲ್ಲಿ ಹಲವಾರು ಕಟ್ಟಡಗಳು ಯುನೆಸ್ಕೋ ತನ್ನ ತಾತ್ಕಾಲಿಕ ಪಟ್ಟಿಯಲ್ಲಿ 2014ರಲ್ಲಿ ವಿಶ್ವ ಪರಂಪರೆ ತಾಣವಾಗಿ ಸೇರಿಸಿದೆ. ಕನ್ನಡ ಲೋಕಕ್ಕೆ ಅದ್ವಿತೀಯ ಕಾಣಿಕೆಯನ್ನು ಕೊಟ್ಟಂತ ಶರಣರು, ವಚನಕಾರರು 12ನೇ ಶತಮಾನದ ಮುನ್ನಡೆಗೆ ಬಂದರು. ಬಸವ ಪೂರ್ವದ ಕಾಲದಲ್ಲಿ ಚಂಬಾವಿ ಬೋಗಣ್ಣ, ಜೇಡರ ದಾಶಿಮಯ್ಯ ಮುಂತಾದ ಅನೇಕ ಶರಣರು ಕಲಬುರಗಿ ಜಿಲ್ಲೆಯವರಾದ್ದರಿಂದ ಈ ಕಲಬುರಗಿಗೆ ಕಲ್ಯಾಣದ ಹೆಬ್ಬಾಗಲಿ ಅಂತ ಹೆಸರು. ತತ್ವಪದಕಾರರಂತಹ ಕಳಕೋಳ ಮಡವಾಳಪ್ಪನವರು, ಅವರಿಂದ ಪ್ರಭಾವಿತವಾದ ಅನೇಕ ತತ್ವಪದಕಾರರು ಈ ಜಿಲ್ಲೆಯ ಈ ಲೋಕವನ್ನು ಬೆಳಗಿಸಿದ್ದಾರೆ. ಜೈಮನಿ ಭಾರತದಂತ ಲಕ್ಷ್ಮೇಶ ಅವಿಭಜಿತ ಕಲಬುರಗಿ ಜಿಲ್ಲೆಯವರ ಹೆಮ್ಮೆಯ ಸಂಗತಿ. ಯಾಜ್ಞವಲ್ಕರು ಬರೆದ
ಹಿಂದೂ ಸಾಹಿತ್ಯ ಟಿಪ್ಪಣಿಯನ್ನು ಬರೆದ ಮಿತಾಕ್ಷರದ ಕರ್ತೃ ಜ್ಞಾನೇಶ್ವರರು.